ಬ್ರೆಡ್ ರಬ್ರಿ ರಬ್ದಿ ರವಿದೆ ಏನ್ ಬೇಕಾದ್ರೂ ಯಾಕದ ಕಮೆಂಟ್ ಮಾಡಬಾರ್ದಲ್ಲ ಹೇಳಿ ತಪ್ಪು ಕಣಮ್ಮ ಅಂತ ಅದಕ್ಕೆ ಮುಂಚೆ. ಸೊ ಒಬ್ಬೊಬ್ರು ಒಂದೊಂದ್ ತರ ಕರೀತಾರೆ. ಆಂಕರಿಂಗ್ನು ಶೇರ್ ಮಾಡ್ಕೊಂಡಿದೀವಿ, ಹಾ ಸೊ ಕುಕಿಂಗ್ನು ಶೇರ್ ಮಾಡ್ಕೊಂಡಿದೀವಿ. ಕ್ರೆಡಿಟ್ ಇಬ್ರಿಗೂ, ಬಟ್ ಜಾಸ್ತಿ ಇವ್ರಿಗೆ. ಯಾಕಂದ್ರೆ ರೆಸಿಪಿ ನಂದು ಕರಿಯಂಗಿಲ್ಲ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಚೇತನ್. ವೆಲ್ಕಮ್ ಬ್ಯಾಕ್ ಟು ABC ಕಿಚನ್. ABC ಅಂದರೆ ಎನಿಬಡಿ ಕ್ಯಾನ್ ಕುಕ್. ಇವತ್ತು ಒಂದು ಸ್ಪೆಷಲ್ ಡೇ, ಸ್ಪೆಷಲ್ ಡಿಶ್ ಜೊತೆ ನಿಮ್ಮ ಜೊತೆ ಬಂದಿದ್ದೀನಿ. ಒಬ್ಬರು ಸ್ಪೆಷಲ್ ಗೆಸ್ಟ್ ಬರ್ತಾ ಇದ್ದಾರೆ. ಪ್ರತಿಯೊಬ್ಬರು ಗೆಸ್ಟು ನಮ್ಗೆ ಸ್ಪೆಷಲ್ ಆಗಿರ್ತಾರೆ. ಇದರಲ್ಲಿ ನಿಮಗೆ ನೋಡುಗರಿಗೂ ಸ್ಪೆಷಲ್ ಆಗಿದ್ದಾರೆ. ಅಚ್ಚು ಪಾತ್ರ ಮಾಡಿ ಕರ್ನಾಟಕದಲ್ಲೇ ಅಚ್ಚುಮೆಚ್ಚು ಗಳಿಸಿರುವ ನಮ್ಮ ಹಾಸನದ ಹೆಮ್ಮೆಯ ಮಗಳು ಚಂದನಾ ವೆಂಕಟೇಶ್ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ತಡ ಮಾಡೋದು ಬೇಡ, ವೆಲ್ಕಮ್ ಮಾಡೋಣ, ಬನ್ನಿ. ಹಲೋ ಹಲೋ, ನಮಸ್ಕಾರ. ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ, ನೀವು ವೆರಿ ಹೇಗಿದ್ದೀರಾ ಗುಡ್, ಸರ್? ನಾವು ಸೂಪರ್ ಆಗಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಥ್ಯಾಂಕ್ಸ್ ನಾನು ಹೇಳಬೇಕು ನಿಮಗೆ, ಯಾಕಂದರೆ ನಾನು ಮುಂಚೆ ಸ್ಟುಡಿಯೋಗೆ ಬರೋಕ್ಕೂ ಮುಂಚೆ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬಲ್ಲಿ ನಿಮ್ಮ ಸ್ಟುಡಿಯೋ ಸೆಟಪ್ ನೋಡಿದ್ದೆ. ಈ ಸೆಟಪಿಗೆ ನಾನು ಫ್ಯಾನ್. ಸೊ ತುಂಬ ಚೆನ್ನಾಗಿ ಒಂದು ಸ್ಟುಡಿಯೋನ ಸೆಟಪ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಪ್ರೊಫೆಷ್ನಲ್ ಆಗಿದೆ. ಒಂದು ಸ್ಟೇಟ್ ಚಾನಲಿನ ಕುಕರಿ ಶೋನ ಸೆಟಪ್ನ ಇವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಚೇತನ್ ಸರ್. ಸೊ ನಾನು ಫ್ಯಾನ್, ಇದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ಬೇಕು ನಿಮಗೆ. ಇದು ಸೆಟಪ್ ಮಾಡಿರೋದೇ ಸೊ ಪಬ್ಲಿಕ್ಕಿಗೆ, ಎಸ್ ಅಂಥದ್ರಲ್ಲಿ ನೀವು ಒಬ್ಬರು ಪಬ್ಲಿಕ್ ಫಿಗರ್ ಆಗಿದ್ದೀರಾ. ಸೊ ನಿಮ್ಮ ಅಚ್ಚು ಪಾತ್ರ, ನೀವು ಓದ್ ಕಡೆ ಎಲ್ಲ ಅಚ್ಚು ಪಾತ್ರದ ಬಗ್ಗೆ ತುಂಬ ಜನ ಮೆಚ್ಚಿ ಮಾತಾಡ್ತಿದ್ದಾರೆ. ಸೊ ಯಾಕೆ ಅಂತಂದರೆ ಅದರಲ್ಲಿ ನಿಮ್ಮ ಆ್ಯಕ್ಟಿಂಗ್ ಇರ್ಬೋದು, ನಿಮ್ಮ ಮಾತು, ಕನ್ನಡದ ಮೇಲಿರುವ ಹಿಡಿತ. ಸೊ ಅದನ್ನು ನಾನು ಜಾಸ್ತಿ ಆ್ಯಕ್ಟಿಂಗಿಂತನೂ ನಿಮ್ಮ ಕನ್ನಡದಕ್ಕೆ ನಾನು ಫ್ಯಾನ್. ಓ ಥ್ಯಾಂಕ್ ಯು ಸರ್. ಇಲ್ಲ, ಎಲ್ಲರೂ ಕನ್ನಡ ಚೆನ್ನಾಗಿ ಮಾತಾಡ್ತಾರೆ, ಬಟ್ ನಂಗೆ ಕನ್ನಡ ತುಂಬ ಇಷ್ಟ, ಹಾಗಾಗಿ ಟ್ರೈ ಮಾಡ್ತೀನಿ ಎಷ್ಟು ಆಗುತ್ತೆ. ಎಲ್ಲರೂ ಕನ್ನಡ ಮಾತಾಡ್ತೀವಿ, ಬಟ್ ನಿಮ್ಮ ಥರ ಕನ್ನಡ ಮಾತಾಡೋಕ್ಕೆ ಸ್ವಲ್ಪ ನಾವು ಕಷ್ಟಪಡ್ತಾ ಇದ್ದೀವಿ. ಅಂದರೆ ತುಂಬ ಸುಲಲಿತವಾಗಿ ಕನ್ನಡ ಮಾತಾಡ್ತಾರೆ. ಅದರಲ್ಲೂ ನೀವು ಮಕ್ಕಳ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿದ್ರಿ. ಮೊದಲನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಲ್ವಾ, ಅದು ನಂಗೆ ಬಹಳ ಪುಷ್ ಮಾಡ್ತು. ನಾನು ಕನ್ನಡಕ್ಕಾಗಲಿ ಅಥವಾ ಸಮಾಜಕ್ಕೆ ಏನಾದರೂ ಕೊಡಬೇಕು, ಕಲಿಬೇಕು, ಮಾಡಬೇಕು. ನನಗೆ ಸ್ಟೇಜ್ ಫಿಯರ್ ಹೋಗ್ಸಿದ್ದದು, ಸ್ಟೇಜ್ ಮೇಲೆ ನಿಂತು ಮಾತಾಡೋದು ಪ್ರತಿಯೊಂದು. ಅಂದರೆ ಮಾತು ಎಲ್ಲರೂ ಆಡ್ತಾರೆ, ಆಡೋ ಮಾತಲ್ಲಿ ತೂಕ ಇರಬೇಕು ಅಂತ ನಾನು ಬಹಳ ನಂಬ್ತೀನಿ. ಆದರೆ ನಾವು ಮಾತಾಡಿದಾಗ ಜನಕ್ಕೆ ಇವ್ರ ಮಾತನ್ನ ಕೇಳಬೇಕು ಅಂತ ಅನ್ನಿಸ್ಬೇಕು, ಇಲ್ಲಾಂದರೆ ನಮ್ಮ ಮಾತಿಗೆ ಬೆಲೆನೇ ಇರಲ್ಲ. ಖಂಡಿತ. ಸೊ ನನಗೆ ಪರ್ಸ್ನಲ್ ಆಗಿ ತುಂಬ ಖುಷಿ ಆಗ್ತಿದೆ ಇವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ ಅಂತ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನಗೆ ಥ್ಯಾಂಕ್ ಯು ಕರೆದಿದ್ದಕ್ಕೆ ಇಲ್ಲಿಗೆ. ಯಾ ಎನಿಬಡಿ ಕ್ಯಾನ್ ಕುಕ್. ಎಸ್, ನಿಮ್ಗೆ ಹೇಗೆ ಅನ್ನಿಸ್ತು ಎನಿಬಡಿ ಕ್ಯಾನ್ ಕುಕ್ ಅನ್ನೋದು? ಕಾನ್ಸೆಪ್ಟ್ ಇಷ್ಟ ಆಯಿತು, ಯಾಕಂದರೆ ನಂಗೆ ಅಷ್ಟು ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಬರಲ್ಲ. ಎನಿಬಡಿ ಕ್ಯಾನ್ ಕುಕ್ ಅನ್ನೋ ಕ್ಯಾಪ್ಷನ್ ಇದೆಯಲ್ಲ, ಅದು ನನಗೆ ಧೈರ್ಯ ಕೊಡ್ತು. ಐ ಕ್ಯಾನ್ ಕುಕ್, ನಾನು ಅಡುಗೆ ಮಾಡಬಹುದು. ಎನಿಬಡಿ ಕ್ಯಾನ್ ಕುಕ್. ನನಗೆ ನಾನು ಕಾಲೇಜ್ ಡೇಸಲ್ಲಿ ಇರಬೇಕಾದ್ರೆ ರಬ್ರಿನ ಮಾಡಿಸಿದ್ರು ಕಾಲೇಜಲ್ಲಿ. ನಾನು ಫುಡ್ ಸೈನ್ಸ್ MSc ಮಾಡಿದ್ದು. ಸೊ ನಾನೀಗ ಡಿಫ್ರೆಂಟ್ ಆಗಿರಲಿ ಅಂತ ಹೇಳ್ಬಿಟ್ಟು ಬ್ರೆಡ್ ರಬ್ರಿ ಮಾಡ್ತಾಯಿದ್ದೀನಿ. ಓಕೆ, ಸ್ವೀಟ್, ನಾನು ಸ್ವೀಟ್, ಸೊ ಸ್ವೀಟ್ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಬೇಕಂತಂದರೆ ಬ್ರೆಡ್ ರಬ್ರಿ ಆಗಿರೋದ್ರಿಂದ ಸೊ ಬ್ರೆಡ್ ಸ್ಲೈಸ್ ಆ್ಯಂಡ್ ಮಿಲ್ಕ್ ಬೇಕು ರಬ್ರಿಗೆ, ಸಕ್ಕರೆ, ಡ್ರೈ ಫ್ರೂಟ್ಸು, ಬಾದಾಮಿ, ಗೋಡಂಬಿ, ಪಿಸ್ತಾ, ಜೊತೆಗೆ ಏಲಕ್ಕಿ ಪೌಡರ್ ಬೇಕು, ತುಪ್ಪ, ಕಂಡೆನ್ಸ್ ಮಿಲ್ಕ್ ಮತ್ತು ಸ್ಯಾಫ್ರನ್. ಇಷ್ಟೇ ಸಿಂಪಲ್, ಬೇಗ ಮುಗ್ದೋಗ್ಬಿಡುತ್ತೆ. ನೋಡಿ ಒಲೆ ಹಚ್ಚಾಯ್ತು. ಇವಾಗ ಮೊದಲು ನಾವು ರಬ್ರಿ ಮಾಡಲಿಕ್ಕೆ ಹಾಲು ತೊಗೊಂಡಿದ್ದೀವಿ, ಒಂದು ಬೌಲ್ ಹಾಲು ಹಾಕೋಣ. ಸ್ವೀಟ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಆದರೆ ಹಾಸನ ಕಡೆಯವರಿಗೆ ನಾನ್ ವೆಜ್ ಇಷ್ಟ. ಸೊ ಇವಾಗ ನಮಗೆ ಸಕ್ಕರೆ ಜಾಸ್ತಿ ಬೇಕು, ಯಾಕಂದರೆ ನಮಗೆ ರಬ್ರಿ ಗಟ್ಟಿ ಆಗಬೇಕು. ಸಕ್ಕರೆ ಹಾಕಿ ಮಿಕ್ಸ್ ಆದಾಗ ಸ್ವಲ್ಪ ಜಾಸ್ತಿ ಗಟ್ಟಿ ಆಗುತ್ತೆ. ಸ್ವಲ್ಪ ಹಾಕಿ ನೋಡೋಣ, ಹಾಫ್ ಹಾಕಿರ್ತೀನಿ. ಇದನ್ನು ನಾವು ಸ್ಟಿರ್ ಮಾಡ್ತಾನೆ ಇರಬೇಕು, ಲೋ ಫ್ಲೇಮಲ್ಲಿ ಮಾಡಬೇಕು. ಅದು ಸಕ್ಕರೆ ಎಲ್ಲ ಕರಗಿ ಹಾಲು ಸ್ವಲ್ಪ ಗಟ್ಟಿ ಆಗಬೇಕು. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಕಂಡೆನ್ಸ್ಡ್ ಮಿಲ್ಕ್ ಹಾಕೋಣ. ಓಕೆ, ಈ ಕಡೆ ನಮಗೆ ರಬ್ರಿಗೆ ಬೇಕಾಗಿರೋಂಥ ಮಿಲ್ಕ್ ಮತ್ತು ಶುಗರ್ ರೆಡಿ ಆಗ್ತಿದೆ. ಇವಾಗ ನನ್ನ ಹತ್ರ ಬ್ರೆಡ್ ಇದೆ, ಒಂದು ಜುಗಾಡ್ ಮಾಡೋದು ಬ್ರೆಡ್. ಈ ಬ್ರೆಡ್ನ ತೊಗೊಂಡು ಈ ಬೌಲ್ನ ತೊಗೊಂಡು ಶೇಪ್ ಮಾಡೋದು. ಈಗ ಸರ್ಕಲ್ ಇದೆ. ಅಂದರೆ ಕೆಲವರಿಗೆ ಅಡುಗೆ ವಿಚಾರ ಬಂದಾಗ ಎಲ್ಲರ ಕೈಯಲ್ಲೂ ಅಡುಗೆ ತುಂಬ ಚೆನ್ನಾಗಿ ಬರಲ್ಲ. ಇಂಗು ತೆಂಗು ಇದ್ರೆ ಮಂಗನೂ ಅಡುಗೆ ಮಾಡುತ್ತೆ ಅಂತಾರಲ್ಲ. ಈಗ ನನಗೆ ಡೌಟು, ನಾವು ಮಂಗನ ಅಂತ.
ಯಾಕಂದ್ರೆ ಎಲ್ಲರ ಕೈಲೂ ಅಡುಗೆ ಚೆನ್ನಾಗಿ ಬರಲ್ಲ, ಕೆಲವರು ತುಂಬ ಚೆನ್ನಾಗಿ ಮಾಡ್ತಾರೆ. ಸುಮ್ಮನೆ 5 ಮಿನಿಟ್ಸ್ ಹಿಂಗೆ ಹಾಕಿ ಇದನ್ನು ಕಳ್ಸಿದ್ದು ಮಿಕ್ಸ್ ಮಾಡಿಬಿಟ್ರೆ ಅಡುಗೆ ಸಖತ್ತಾಗಿ ಬಂದ್ಬಿಡುತ್ತೆ. ತುಂಬ ಜನ ನಾನು ಅದನ್ನ ಪರ್ಸನಲ್ ಆಗಿ ನೋಡಿದ್ದೀನಿ, ತುಂಬ ಸಖತ್ತಾಗಿ ಅಡುಗೆ ಮಾಡ್ತಾರೆ, ಬಟ್ ಅಡುಗೆ ಮಾಡಿದ್ದೆ ಗೊತ್ತಾಗಲ್ಲ ಅಡುಗೆ ಮಾಡಿದ್ರಾ ಅಂತ. ಹಾಂ ಸರ್, ಇದನ್ನು ನಾವು ಮಾಡ್ಕೊಂಡು ಬಿಡೋಣ. ಈಗ ಇನ್ನೊಂದು ಪ್ಯಾನಿಗೆ ತುಪ್ಪ ಹಾಕೊಂಡು ಇದನ್ನು ನಾವು ಕ್ರಿಸ್ಪಿ ಆಗೋ ಲೆವೆಲ್ಗೆ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಗಟ್ಟಿ ಆಗಬೇಕು. ಬರುತ್ತೆ ನೋಡಿ, 2ನೇ ಒಲೆ ಹಚ್ಚಾಯಿತು. ಮೊದಲೆಲ್ಲ ಟಿ ವಿಲಿ ಬರುವಾಗ ಪ್ರತಿಯೊಬ್ಬ ಹೆಂಗಸ್ರನ್ನು ಮನೆಯಲ್ಲಿ ಆ ಟೈಮ್ ಬಂದ ತಕ್ಷಣ ಒಂದು ನೋಟ್ಬುಕ್ ಒಂದು ಪೆನ್ ಹಿಡ್ಕೊಂಡು ಕೂತ್ಕೊಳ್ಳೋರು. ಹೌದು, ಅದನ್ನ ಪಟ್ಟಂತ ಫಸ್ಟೇ ಹೇಳ್ಬಿಡೋರು ಏನೇನು ಬೇಕು ಅಂತ, ಮತ್ತೆ ಲಾಸ್ಟಲ್ಲೂ ಹೇಳೋರು. ಸೊ ದಟ್ ಅದನ್ನ ಮಿಸ್ ಮಾಡ್ದಲ್ಲೇ ಬರ್ಕೊಂಡು ಎಷ್ಟೊಂದು ಜನ ಒಂದೊಂದು 100 ಪೇಜಸ್ 200 ಪೇಜಸ್ ಬುಕ್ ಮಾಡಿರೋರು ಇದ್ದಾರೆ, ಅದನ್ನ ಇಟ್ಕೊಂಡಿರೋರು ಇದ್ದಾರೆ ಇವಾಗ್ಲೂ. ಹೌದು, ಇಲ್ಲಿ ನೋಡಿ ಕೆನೆ ಬರ್ತಿರುತ್ತಲ್ಲ, ಈ ಕೆನೆ ನಾವು ತೆಗಿಬೇಕು, ಮತ್ತೆ ವಾಪಸ್ ಅದಕ್ಕೆ ಹಾಕಬೇಕು. ಆ ಫ್ಯಾಟ್ ರಿಮೂವ್ ಆಗಬಾರ್ದು. ಸೊ ಫ್ಯಾಟ್ ರಿಮೂವ್ ಆಗದೆ ಇರೋ ಥರ ನಾವು ಮಾಡ್ಕೊಬೇಕು, ಆವಾಗ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದನ್ನ ಮಾಡಿ ಆಗಿ ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ಇನ್ನೂ ಸೂಪರ್ ಆಗಿರುತ್ತೆ. ಕಂಡೆನ್ಸ್ ಮಿಲ್ಕ್ ಹಾಕ್ಬೇಡ, ಬೇಗ ಗಟ್ಟಿ ಆಗ್ಬಿಡುತ್ತೆ. ಇದೊಂದು ಸ್ವಲ್ಪ ಓಪನ್ ಮಾಡ್ಬೋದಾ? ಎಸ್, 2 ಸ್ಪೂನ್. ಸೊ ಇದು ಬೇಕಂತಿಲ್ಲ, ಓಕೆ, ಆಪ್ಷನಲ್. ಯಾಕಂದರೆ ಬೇಗ ಗಟ್ಟಿ ಆಗಲಿ ಅಂತ ಅಷ್ಟೇ. ಆಲ್ರೆಡಿ ಕಂಡೆನ್ಸ್ ಇರುತ್ತಲ್ಲ, ಓಕೆ, ಫ್ಲೇವರ್ ಕೊಡುತ್ತೆ ಎಕ್ಸ್ಟ್ರಾ. ಬಟ್ ಇದನ್ನ ಸ್ಟಿರ್ ಮಾಡ್ತಾನೆ ಇರಬೇಕು ಜೊತೆಗೆ. ಹಾಗಾದ್ರೆ ಇದನ್ನ ನೀವು ಮಾಡ್ಬೋದು. ಸ್ವಾಪ್, ಲೆಟ್ಸ್ ಸ್ವಾಪ್. ನಾನು ಒಂದು ಇನ್ಸಿಡೆಂಟ್ನ ಶೇರ್ ಮಾಡ್ಬೇಕು ಅಂದ್ಕೊಂಡೆ. ಆರ್ಟಿಸ್ಟ್ ಲೈಫ್ ಎಷ್ಟು ಕಷ್ಟ ಇರುತ್ತೆ ಅಂದರೆ, ಎವ್ರಿ ಟೈಮ್ ನಂಗೆ ಏನಾದರೂ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಹಾಗೆ ಆಗುತ್ತೆ. ಮುಂಚಿಂದು ಪಾಡ್ಕಾಸ್ಟ್ಗಳಲ್ಲೆಲ್ಲ ನಾನು ಹೇಳಿದ್ದೀನಿ, ಬಟ್ ನಾನು ಇದನ್ನು ಎಲ್ಲೂ ಹೇಳಿಲ್ಲ. ತುಂಬ ಫಸ್ಟ್ ಟೈಮ್ ಎಕ್ಸ್ಕ್ಲೂಸಿವ್ ಆಗಿ ನಮ್ಮಲ್ಲೇ ಮೊದಲು ನೀವು ಇಲ್ಲೇ ಮೊದಲು. ರೀಸೆಂಟ್ 3 months ಬ್ಯಾಕ್ ನಾನೊಂದು ನಮ್ಮದೇ ಸೀರಿಯಲ್ ಶೂಟಿಂಗಿಗೆ ಅಂತ ಹೇಳಿಬಿಟ್ಟು, ಅವತ್ತು ನಂಗೆ ನೈಟ್ ಕಾಲ್ ಶೀಟ್ ಇತ್ತು, ರಾತ್ರಿ 2 ಗಂಟೆ ಕಾಲ್ ಶೀಟ್. ನಾನೇನು ಮಾಡಿದೆ, ಇಲ್ಲಿಂದ 10 ಗಂಟೆಗೆ ಬಸ್ ಹತ್ತಿದ್ರೆ ಸಾಕು, ರಾತ್ರಿ ರೀಚ್ ಆಗಿಬಿಡ್ತೀವಿ ಅಂತ ಹೇಳಿ ಆರಾಮ್ಸೆ 9ಗೆಲ್ಲ ಬಸ್ ಹತ್ಬಿಟ್ಟು ಹೊರಟಿದ್ದೀನಿ. ನನಗೆ ಆಲ್ರೆಡಿ ಒಂದು ಕಂಟಿನ್ಯೂಟಿ ಕಾಸ್ಟ್ಯೂಮ್. ಏನಾಗುತ್ತೆ, ಸೀರಿಯಲಲ್ಲಿ ಒಟ್ಟಿಗೆ ಎಲ್ಲನೂ ಶೂಟ್ ಮಾಡಲ್ಲ, ಒಂದೇ ಡ್ರೆಸ್ಸಲ್ಲಿ ಔಟ್ಡೋರ್ ಇರುತ್ತೆ, ಇಂಡೋರ್ ಇರುತ್ತೆ, ಅದೆಲ್ಲ ಇರುತ್ತೆ, ತುಂಬ ಡಿಫ್ರೆನ್ಸ್ ಇರುತ್ತೆ ಶೂಟ್ ಮಾಡಬೇಕಾದ್ರೆ. ಹೊರಗಡೆ ಬಂದಿರೋ ಶೂಟ್ ಆಗಿದೆ, ಮನೆ ಒಳಗಡೆ ಶೂಟ್ ಆಗಿಲ್ಲ. ನಾನು ಒಂದು ಕಾಲೇಜ್ ಬ್ಯಾಗ್ ಥರದ್ದೊಂದು ಬ್ಯಾಗು, ನಾರ್ಮಲ್ ಬ್ಯಾಗು, 2 ಬ್ಯಾಗ್ ಇಟ್ಕೊಂಡು ಬಸ್ ಹತ್ತಿದ್ದೀನಿ. ಅದು ಏನಾಗಿದೆ, ನನಗೆ ಇವೆಂಟ್ಸು ಅದು ಇದು ಅಂತೆಲ್ಲ ಫುಲ್ ಸ್ಟ್ರೆಸ್ ಆಗಿಬಿಟ್ಟಿದೆ. ಆ ಟೈಮಲ್ಲಿ ಶೂಟಿಂಗು ಇತ್ತು, ಬಟ್ ಬ್ಯಾಲೆನ್ಸ್ ಮಾಡಲೇಬೇಕಲ್ಲ, ಲೈಫ್ ಇರೋದೇ ಹಾಗೆ. ನಾನು ಇವತ್ತಿಗೂ ಬಸ್ಸಲ್ಲೇ ಓಡಾಡ್ತೀನಿ, ಶೂಟಿಂಗ್ ಹೋದ್ರೂ ಇವೆಂಟ್ಸ್ಗೆ ಹೋದ್ರೂ ಬಸ್ಸಲ್ಲೇ ಓಡಾಡ್ತೀನಿ ದೂರಿಗೆಲ್ಲ. ಆವಾಗ ಹೋಗಿದ್ದೀನಿ ರಾತ್ರಿ 12:30 ಒಂದು ಮೆಟ್ರೋ ಸ್ಟೇಷನ್ ಹತ್ರ ಇಳ್ಕೊಂಡಿದ್ದೀನಿ. ಈ ಬ್ಯಾಗು ಕ್ಯಾರಿ ಬ್ಯಾಗ್ ಕಾಲ್ ಹತ್ರ ಇಟ್ಟಿದ್ದೀನಿ, ಮರ್ತುಬಿಟ್ಟಿದ್ದೀನಿ, ಕೆಳಗೆ ಇಳಿದಿದ್ದೀನಿ. ಆ ಬ್ಯಾಗಲ್ಲಿ ನನಗೆ ಶೂಟಿಂಗ್ ಬಟ್ಟೆ ಇದೆ. ಕೆಳಗೆ ಇಳಿದ ತಕ್ಷಣ ಮೆಟ್ರೋ ಸ್ಟೇಷನ್ ಹತ್ರ ಬ್ಯಾಗಲ್ಲಿ ಬಟ್ಟೆ ಇದೆ ಅಂತ ನೆನಪಾಯ್ತು. ನಾರ್ಮಲ್ ಬಟ್ಟೆ ಆಗಿದ್ರೆ ಸುಮ್ಮನೆ ಬಿಟ್ಬಿಡ್ತಿದ್ದೆ, ಶೂಟಿಂಗ್ ಬಟ್ಟೆ ಕಂಟಿನ್ಯೂಟಿ ಬೇರೆ. ನನಗೆ ಈ ಕಡೆ ನಮ್ಮ ಮ್ಯಾನೇಜರಿಗೆ ಫೋನ್ ಮಾಡಿ, ಸರ್ ಈ ಥರ ಆಗಿಬಿಟ್ಟಿದೆ, ಬರ್ತೀನಿ ಒಂದು ಹಾಫ್ ಆನ್ ಅವರ್. ಹಿಂದೆ ತಿರುಗಿಬಿಟ್ಟು ನಾನು ಬಸ್ನ ಕೂಗ್ತಾ ಇದ್ದೀನಿ, ನಿಲ್ಲಿಸಿ. ಏನಂದರೆ ಸಿನಿಮಾ ಫೀಲು ನನಗೆ. ಅಲ್ಲ, ಯಾರು ನಿಲ್ಲಿಸ್ತಾರೆ ಹೇಳಿ, ಬಸ್ಸು ಆಲ್ರೆಡಿ ಅದು ನಾನ್ ಸ್ಟಾಪ್ ಬಸ್ಸು, ಹಾಸನ್ ಟು ಬೆಂಗಳೂರು. ಆ ಟೈಮಲ್ಲಿ ನಾನು ಥ್ಯಾಂಕ್ಸ್ ಹೇಳ್ಬೇಕು ಇದನ್ನ, ಯಾರೋ 2 ವೀಲರಲ್ಲಿ ಹೋಗ್ತಾ ಇದ್ದವ್ರು ಅಣ್ಣ ನಿಲ್ಸಿದ್ರು ಗಾಡಿನ. ಏನಾಯ್ತಮ್ಮ ಅಂತ ಕೇಳಿದ್ರು. ಅಣ್ಣ ನಂದು ಬ್ಯಾಗು ಹೋಯ್ತು ಬಸ್ಸಲ್ಲಿ, ಆಗ್ತಾ ಇಲ್ಲ, ಫುಲ್ ದುಃಖ ಉಮ್ಳಿಸಿ ಬರ್ತಾ ಇದೆ. ಅವ್ರದ್ದು 2 ವೀಲರು, ಪಾಪ ಅದು ಸ್ಪೀಡಾಗೂ ಹೋಗಲ್ಲ, ಕೂರಿಸ್ಕೊಂಡ್ರು ನನ್ನ. ಹೊರಗುಂಟೆ ಪಾಳ್ಯ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹೋದ್ರು, ಎಷ್ಟು ಹುಡುಕಿದ್ರು ಬಸ್ ಸಿಗ್ತಾ ಇಲ್ಲ. ಇನ್ನು ಎಷ್ಟು ಫಾಸ್ಟಾಗಿ ಹೋಗಿರ್ಬೇಕಾ ಬಸ್ಸು, KSRTC ಅಶ್ವಮೇಧ ಫುಲ್ ಫಾಸ್ಟಾಗಿ ಹೋಯ್ತು. ನನಗೆ ಎಷ್ಟೊತ್ತಾದರೂ ಬಸ್ ಸಿಗ್ತಾ ಇಲ್ಲ. ಮೆಜೆಸ್ಟಿಕ್ ಹತ್ರ ಹೋದ್ರು ಬಸ್ ಬಂದಿಲ್ಲ. ಅಲ್ಲಿ ಹೋದರೆ ನನಗೆ ಬ್ಯಾಗ್ ಬೇಕೇ ಬೇಕದು, ಯಾಕಂದರೆ ಅದಿಲ್ಲ ಅಂದರೆ ಶೂಟಿಂಗ್ ಇಲ್ಲ ನಂದು. ಆಮೇಲೆ ನನ್ನ ಸೀನ್ಸ್ ತುಂಬ ಇತ್ತು ಅವತ್ತು. ನಮ್ಮ ಡೈರೆಕ್ಟರು, ಪ್ರೊಡ್ಯೂಸರು, ಅಲ್ಲಿ ಮ್ಯಾನೇಜರ್ ಎಲ್ಲ ಕಾಯ್ತಿದ್ದಾರೆ, ಇವ್ರು ಏನು ಮಾಡ್ತಾಳೆ ಇಂಥ 12 ಗಂಟೆ ರಾತ್ರಿ ಮೆಜೆಸ್ಟಿಕಲ್ಲಿ ಬ್ಯಾಗ್ ತರೋಕ್ಕಾಗುತ್ತಾ ಇಲ್ವಾ, ಫುಲ್ ಔಟ್ ಟೆನ್ಷನು. ಆಮೇಲೆ ನಾನು ಹೋದ್ವಿ, ಮೆಜೆಸ್ಟಿಕ್ಕಿಗೆ ಹೋದ್ವಿ. ಆ ಅಣ್ಣ ಬಂದವರು ಹುಡ್ಕಾಡಿದ್ವಿ, ಬಸ್ಸು ಬಂದೇ ಇಲ್ಲ ಇಲ್ಲಿಗೆ ಅಂತ ಇದ್ದಾರೆ. ನನ್ನ ಫ್ರೆಂಡಿಗೆ ಗ್ಯಾಪಲ್ಲಿ ಫೋನ್ ಮಾಡಿದೆ, ಅವ್ನು ಹೇಳ್ದ ಬಸ್ಸು ಅಲ್ಲೇ ಉಳ್ಕೊಳ್ಳುತ್ತೆ ಇವತ್ತು, ಹಾಸನಿಂದ ಹೋಗಿರೋದು. ಅದೊಂದು ನನಗೆ ಧೈರ್ಯ ಇತ್ತು. ನಮ್ಮ ಟಿಕೆಟ್ ನನ್ನ ಹತ್ರ ಇತ್ತು, ಯೂಶಲಿ ಟಿಕೆಟಲ್ಲಿ ಎಸಿತೀವಲ್ಲ, ನಾನು ಬಸ್ಸಲ್ಲಿ ಇಟ್ಟಿದ್ದೆ. ಟಿಕೆಟಲ್ಲಿ ಬಸ್ ನಂಬರ್ ಇತ್ತು. ಬಸ್ ನಂಬರ್ ತಿಳ್ಕೊಂಡು ಹಾಸನ್ ಡಿಪೋಗೆ ಫೋನ್ ಮಾಡಿ ಅದು ಇರುತ್ತೆ ಅಂತ ತಿಳ್ಕೊಂಡು ಎಲ್ಲ ಹುಡ್ಕಿದ್ವಿ, ಬಸ್ ಸಿಗಲಿಲ್ಲ. ಅಲ್ಲಿ ಡಿಪೋ ಮ್ಯಾನೇಜರು ಮತ್ತು TC ಎಲ್ಲ ಇರ್ತಾರಲ್ಲ, ಅವ್ರನ್ನ ಕೇಳಿದ್ರೆ ಫಸ್ಟ್ ಏನಾಯ್ತು ಅಂದರೆ ಯಾರೂ ರಿಯಾಕ್ಟ್ ಮಾಡ್ತಾ ಇಲ್ಲ ಅಷ್ಟೊತ್ತಲ್ಲಿ. 12 ಗಂಟೆ ರಾತ್ರಿ ಒಂದು ಹುಡುಗಿ ಬಂದುಬಿಟ್ಟು, ಸರ್ ನಾನು ಹಿಂಗೆ ಬ್ಯಾಗ್ ಕಳೆದೋಗಿದೆ, ಈ ಬಸ್ಸಲ್ಲಿದೆ ಅಂದರೆ ಮೆಜೆಸ್ಟಿಕಲ್ಲಿ ಯಾರೂ ರಿಪ್ಲೈ ಮಾಡ್ತಾ ಇಲ್ಲ.
ನನಗೆ ಏನು ಮಾಡ್ಬೇಕಂತ ಗೊತ್ತಿಲ್ಲ. ಟಿ ಸಿ ಇದ್ದರು, ಹ್ಞೂ ಫುಲ್ ಹೋದೆ. ಸರ್ ನನ್ನ ಬ್ಯಾಗ್ ಕಳೆದೋಗಿದೆ, 2 ಗಂಟೆಗೆ ಶೂಟಿಂಗ್ ಇದೆ ರಾತ್ರಿ, ನಾನು ಸೀರಿಯಲ್ ಆರ್ಟಿಸ್ಟು, ಈಗ ನಂಗೆ ಬ್ಯಾಗ್ ಇಲ್ಲ ಅಂದರೆ ಶೂಟಿಂಗ್ ನಂದು ಪಾತ್ರನೇ ಇರಲ್ಲ, ಅಲ್ಲಿ ಹೋಗ್ಬಿಡುತ್ತೆ, ಕಾಯ್ತಿದ್ದಾರೆ ನನಗೋಸ್ಕರ ಅಲ್ಲಿ. ಅವರು ಹತ್ಬಿಟ್ಟೆ ನಾನು, ನಂಗೆ ಆಗಲಿಲ್ಲ. ಸಮ್ಟೈಮ್ಸ್ ಏನು ಗೊತ್ತಾ, ನಾವು ಎಷ್ಟೇ ತಡೆದ್ರೂ ಅಳ್ಳಿಲ್ಲ ಅಂದರೆ ಕೆಲಸ ಮಾಡಿಸ್ಕೊಳ್ಳೋಕ್ಕೋಸ್ಕರ ಅಲ್ಲ, ನಿಜವಾಗ್ಲೂ ದುಃಖ ಬಂತು. 12 ಗಂಟೆ ರಾತ್ರಿ ಅಳ್ತಾ ಇದ್ದೀನಿ ಮೆಜೆಸ್ಟಿಕ್ಕಲ್ಲಿ. ನನ್ನ ಜೊತೆ ಬಂದರು ಆ ಅಣ್ಣ ಪಾಪ. ಆಮೇಲೆ ಅವರು ಟಿ ಸಿ ಇರಮ್ಮ ಅಂತ ಹೇಳಿ ಎಲ್ಲೆಲ್ಲೋ ಫೋನ್ ಮಾಡಿ, ಆ ಬಸ್ಸು ಮೆಜೆಸ್ಟಿಕ್ಕಲ್ಲಿ ನಿಂತಿಲ್ಲ, ಮೆಜೆಸ್ಟಿಕ್ಕಿಂದ ಮೇಲ್ಗಡೆ ಬೇರೆ ಎಲ್ಲೋ ಹೋಗಿ ನಿಲ್ಲಿಸ್ಬಿಟ್ಟಿದ್ದಾರೆ. ರಾತ್ರಿ ಮಲ್ಕೊಬೇಕಲ್ಲ ಡ್ರೈವರು. ಆ ಡ್ರೈವರ್ ನಂಬರ್ ಸಿಕ್ತು, ಇನ್ನೊಬ್ರು ಯಾರೋ ಹಾಸನ್ ಡ್ರೈವರ್ ಬಂದರು. ಅವ್ರಿಗೆ ಫೋನ್ ಮಾಡಿ ಬಸ್ ಇಲ್ಲೇ ಇದೆ ಅಂತ ಗೊತ್ತಾಗಿ, ಬಸ್ ಇದೆ, ಬ್ಯಾಗ್ ಇದೆಯೋ ಹೋಗುತ್ತಿಲ್ವಲ್ಲ, ಹೋಗಿ ರಾತ್ರಿ ಮತ್ತಲ್ಲೆಲ್ಲೋ ನಡ್ಕೊಂಡು ಹೋಗಿ ಆ ಬಸ್ ಹತ್ತಿ ಆ ಬ್ಯಾಗ್ ಎತ್ಕೊಂಡು ಇಷ್ಟೆಲ್ಲ ಪ್ರೊಸೆಸ್ ಆಗೋದು 2 ಅವರ್ಸು. ನಾನು ಉಸಿರಾಡಿಲ್ಲ ಸರಿಯಾಗಿ. 2 ಅವರ್ಸ್ ಆದಮೇಲೆ ನಂಗೆ ಆ ಬ್ಯಾಗ್ ಸಿಕ್ತು. ಲಿಟ್ರಲಿ ನಮ್ಮ ಪ್ರೊಡಕ್ಷನಲ್ಲಿ ಬ್ಯಾಗ್ ನಾನು ತರ್ತೀನಿ ಅಂತ ಯಾರಿಗೂ ಧೈರ್ಯ ಇರಲಿಲ್ಲ, ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮುಗೀತು. ನಮ್ಮ ಹೀರೋಯಿನ್ ಹೇಳ್ತಿದ್ಲಂತೆ ಬ್ಯಾಕ್ ಗ್ರೌಂಡಲ್ಲಿ, ಅವ್ಳು ಏನಾದರೂ ಪುಣ್ಯ ಮಾಡಿದ್ರೆ ಮಾತ್ರ ಬ್ಯಾಗ್ ಸಿಕ್ಕಿರೋದು, ಮಾಡಿದ್ರೆ ಏನಾದರೂ ಹಿಂದೆ ಒಳ್ಳೆ ಕೆಲಸ ಅಂತ ಹೇಳ್ತಾ ಇದ್ದೆ ಅಂತ ನಾನು ಅದೇ ಅಂದ್ಕೊಂಡೆ. ಫೈನಲಿ ನಂಗೆ ಅದು ಸಿಕ್ತು. ನನ್ನ ಲೈಫಲ್ಲೇ ತುಂಬ ಹರಸಾಹಸ ಮಾಡಿ ಅಷ್ಟೊತ್ತಲ್ಲಿ 12 ಗಂಟೆ ರಾತ್ರಿ 12:30 ರಾತ್ರಿ ಮೆಜೆಸ್ಟಿಕ್ಕಲ್ಲಿ ಆ ಬ್ಯಾಗ್ ಹುಡುಕೊಂಡು ಆ ಅಣ್ಣ ಕೊನೆಗೆ ನನ್ನ ಸ್ವಲ್ಪ ದೂರ ಬಿಟ್ಟು ಅಲ್ಲಿಂದ ಕ್ಯಾಬ್ ಮಾಡ್ಕೊಂಡು ಪ್ರೊಡಕ್ಷನ್ ಶೂಟಿಂಗ್ ಕಡೆಗೆ ಹೋದೆ. ಅವ್ರಿಗೆ ನಾನು ಅಷ್ಟೊತ್ತಲ್ಲಿ ನನ್ನ ಜೊತೆ ಬಂದ್ರಲ್ಲ, ಅವ್ರು ಯಾರಂತಾನೆ ಗೊತ್ತಿಲ್ಲ, ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಲೈಕ್ ದೇವ್ರ ಥರ ಬಂದು ಕಾಪಾಡಿದ್ರಿ ಅಂತ, ದೇವ್ರೇ ನನ್ನ ಕಳಿಸಿದ್ದು ಅಂದ್ಬಿಟ್ರು. ಅವ್ರು ಯಾರು ಅಂತಲೂ ಗೊತ್ತಿಲ್ಲ, ಸ್ಟಿಲ್ ನಂಬರ್ ಸೇವ್ ಮಾಡಿದ್ದೀನಿ. ಗೂಸ್ ಬಂಬ್ಸಾ ನನಗೆ ಹೆಂಗೆ ಎಕ್ಸ್ಪೀರಿಯನ್ಸ್ ಆಗಿರಬೇಕು ಅವತ್ತು, ಹೆವಿ ಎಕ್ಸ್ಪೀರಿಯನ್ಸ್. ನಾನು ಆ ವರ್ಡ್ ಹೇಳೋಣ ಅಂತಿದ್ದೆ, ದೇವರೇ ಕಳಿಸಿರ್ಬೇಕು ಅಂತಂದಾಗ ಮೇ ಬಿ ಕಳಿಸಿರ್ಬೋದು ಅಂತ, ಬಟ್ ಅವ್ರ ಬಾಯಿಂದಾನೆ ದೇವರೇ ಕಳಿಸಿದ್ದು ಅಂತ ಹೇಳಿದ್ರು. ಅವ್ರ ಫೇಸ್ ಎಲ್ಲ ಚಾಮ್ ಕೂಡ ಇತ್ತು. ನಿಮ್ಮ ಧೈರ್ಯಕ್ಕೆ ಮೆಚ್ಚಬೇಕು. ಮತ್ತೆ ನಿಮಗೆ ಹೆಲ್ಪ್ ಮಾಡಿದ್ರಲ್ಲ ಅವ್ರಿಗೆ ನನ್ನ ಕಡೆಯಿಂದನೂ ತುಂಬ ತುಂಬ ಥ್ಯಾಂಕ್ ಯು. ನೋಡಿ ಸರ್ ಎಷ್ಟು ಗಟ್ಟಿ ಆಗ್ತಿದೆ ಅಂತ. ನಾವೀಗ ಎಲಾಚಿ ಹಾಕೋಣ. ಫ್ಲೇವರ್ ಬರ್ತಾಯಿದೆ. ಆ್ಯಕ್ಚುಲಿ ಇದಾಗಿದೆ, ಗಟ್ಟಿ ಆಗಿದೆ. ನಮ್ಮದು ರಬ್ದಿ ರೆಡಿ ಇದೆ. ನಾವು ಇನ್ನು ಕೋಲ್ಡ್ ಮಾಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ಫ್ರಿಜ್ಜಿಗೆ ಇಡ್ತಾ ಇದ್ದೀವಿ. ಓಕೆ, ಇವಾಗ ನಾವು ಡ್ರೈ ಫ್ರೂಟ್ಸ್ನ ಹುರ್ಕೊಳ್ಳೋಣ ಲೋ ಫ್ಲೇಮಲ್ಲಿ. ಯಾವ್ಯಾವ ಡ್ರೈ ಫ್ರೂಟ್ಸ್ ಇಷ್ಟ ನಿಮಗೆ? ನನಗೆ ಮೇಯ್ನಾಗಿ ಕ್ಯಾಶ್ಯೂ. ಹಾಗಾದರೆ ಜಾಸ್ತಿ ಹಾಕ್ಬೇಕಾ? ಹಾಕಿ ನಿಮ್ಮ ರೆಸಿಪಿಗೆ ಎಷ್ಟು ಬೇಕು ಅಲ್ಲ ಸರ್, ಅದಕ್ಕೂ ಸ್ವಲ್ಪ ಜಾಸ್ತಿನೇ ಹಾಕಿ. ಫುಲ್ ಹಾಕ್ಬೇಕು ಇವಾಗ ಹಂಗಾದ್ರೆ ನಾನು. ಸೊ ಎಲ್ಲನೂ ಹಾಕ್ತಾ ಇದ್ದೀನಿ. ಓಕೆ, ನಿಮ್ಮ ಫೇವ್ರೆಟ್ ಕ್ಯಾಶ್ಯೂ. ಓಕೆ, ಫೈನಲಿ ನಮಗೆ ಇವಾಗ ಗಾರ್ನಿಷಿಂಗ್ ಮಾಡುವಂಥ ಸಮಯ. ಸರ್ ನಾವು ರಬ್ರಿ ಮಾಡಿದ್ವಲ್ಲ, ಓಕೆ, ಸೊ ಆ ರಬ್ರಿನ ತಂದರೆ ಫ್ರಿಜ್ಜಲ್ಲಿರೋದು ಹಾಕ್ಬಿಡೋಣ. ಓಕೆ, ಈಗ ನಮ್ಮ ರಬ್ರಿ ಇದೆ. ಈ ರಬ್ರಿಗೆ ನಾವು ಡ್ರೈ ಫ್ರೂಟ್ಸ್ ಹಾಕೋಣ. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕಿ ಸರ್. ಹಾಂ, ನಿಮಗೆ ಎಷ್ಟು ಬೇಕು, ಫುಲ್ ಬೇಕಂದರೆ ಫುಲ್ ಹಾಕಿ. ಫುಲ್ಲೇ ಹಾಕ್ಬಿಡೋಣ. ಓಕೆ, ಹಾಕಿ. ಒಂದು ಲೇಯರು ಇದನ್ನು ಹಾಕಿ, ಒಂದು ಲೇಯರ್ ಇದನ್ನು ಹಾಕೋದು. ಓಕೆ, ಫುಡ್ಡಲ್ಲಿ ಎಕ್ಸ್ಪೆರಿಮೆಂಟ್ ಇರಬೇಕಲ್ಲ. ಹೌದು, ಅಲ್ಲ ಲೈಫಲ್ಲೂ ಎಕ್ಸ್ಪೆರಿಮೆಂಟ್ ಇರಲೇಬೇಕು. ಹೌದು, ಬೋರ್ ಆಗಿಬಿಡುತ್ತೆ. ನಿಜ ಸರ್, ಈ ಮಾತನ್ನು ನಾನು ಎಷ್ಟು ನಂಬ್ತೀನಂದರೆ ಒಂದೇ ಕೆಲಸ ಮಾಡೋಕ್ಕೆ ನಂಗೆ ಬಹಳ ಬೋರ್ ಆಗುತ್ತೆ. ಓ ಮೈ ಗಾಡ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾನೇ ಮಾಡಿರೋದು ಇದು. ನಾನು ಮಾಡಿದ್ದೀನಿ, ಬಟ್ ಹೆಲ್ಪ್ ಮಾಡಿದ್ದೀನಿ. ಈಗ ಇನ್ನೊಂದು ಲೇಯರ್ ಬೇಕಾ ನಿಮಗೆ ಕ್ರಿಸ್ಪಿಯಾಗಿ? ಎಸ್. ಸೊ ಒಂದನೇ ಹಾಕ್ತಿದ್ದೀನಿ, ಅದಕ್ಕೆ ನಿಮಗೆ ಬಾಯಲ್ಲಿ ನೀರು ಬರ್ತಿದೆ. ಜಾಸ್ತಿ ಹಾಕಿದ್ದೀನಿ. ಎಸ್, ಇವಾಗ ರೆಡಿ ಇದೆ ಇದು. ಇದ್ರ ಮೇಲೆ ಗಾರ್ನಿಷ್ ಅಗತ್ಯನೇ ಇಲ್ಲ, ಆದರೂ ನಾವು ಗಾರ್ನಿಷ್ ಮಾಡ್ತೀವಿ. ಸ್ಯಾಫ್ರನ್ ಹಾಕೋಣ. ಬ್ರೆಡ್ ರಬ್ರಿ ರಬಿದೆ ಏನು ಬೇಕಾದರೂ ಯಾಕೆ ಗೊತ್ತಾ, ಕಮೆಂಟ್ ಮಾಡಬಾರ್ದಲ್ಲ, ಹೇಳಿ ತಪ್ಪು ಕಣಮ್ಮ ಅಂತ. ಅದಕ್ಕೆ ಮುಂಚೆ ಒಬ್ಬೊಬ್ರು ಒಂದೊಂದು ಥರ ಕರೀತಾರೆ ನೋಡಿ, ಬಟ್ ಸ್ವೀಟ್ ಅಂತ. ಸ್ವೀಟ್, ಎಸ್.
ನಿಮಗೆ ಟೈಮ್ ತೊಗೊಂಡಿದ್ದೆ ಸ್ವಲ್ಪ, ತುಂಬ ಟೈಮ್ ತೊಗೊಳಲ್ಲ, ಬಟ್ ಇದು ಶೋ ಆಗಿರೋದ್ರಿಂದ ಮಾತುಕತೆ ಸ್ವಲ್ಪ ಇತ್ತು. ಯಾಕೆಂದರೆ ಇವ್ರ ಹತ್ರ ಮಾತಾಡೋಕ್ಕೆ ಸಿಗೋದೇ ಕಷ್ಟ. ಸೊ ಅಂಥದ್ರಲ್ಲಿ ಮಾತಾಡೋಕ್ಕೆ ಸಮಯ ಸಿಕ್ತು. ಹಾಗಾಗಿ ಮಾತುಕತೆ ಜೊತೆ ಒಂದು ಸಿಹಿಯಾದ ಬ್ರೆಡ್ ರಬ್ರಿ ಮಾಡಿದ್ದಾರೆ. ಸೀರಿಯಲ್ ಆ್ಯಕ್ಟ್ರೆಸ್ ಜೊತೆ ಮತ್ತು ಆ್ಯಂಕರ್ ಜೊತೆ ನಾವು ಒಂದು ಆ್ಯಂಕರಿಂಗ್ ಮಾಡೋ ಅವಕಾಶ. ಇವತ್ತು ಶೋ ನಾನೇ ಆ್ಯಂಕರಿಂಗ್ ಮಾಡಿದವ್ರು, ಏನು ಮಾಡಿಲ್ಲ. ಎಸ್, ಟೇಸ್ಟ್ ಮಾಡಿ. ಟೇಸ್ಟ್ ನೋಡೋಣ. ಸಕ್ಕತ್ತಾಗಿದೆಯಲ್ಲ. ಹೌದು, ಹಾಗೆ ಡ್ರೈ ಫ್ರೂಟ್ಸ್ ಅಂತೂ ನಾವು ಸ್ವಲ್ಪ ದಪ್ಪಕ್ಕೆ ಹಾಕಿರೋದ್ರಿಂದ ಬಾಯಿಗೆ ಸಿಗ್ತಿದೆ. ಸಕ್ಕತ್ತಾಗಿದೆ. ಆ್ಯಕ್ಚುಲಿ ಸಿಕ್ತಿರೋದು ಹೋಗ್ತಿದೆ ಫುಲ್ಲು ನನಗೆ. ಹೌದು, ಸುಮ್ಮನೆ ಬಾಳಾಗ ಹಾಕೊಂಡು ಹೋಗ್ತಾ ಇತ್ತು. ಇದು ಇನ್ನೂ ಕೋಲ್ಡ್ ಆಗಿದ್ರೆ ಕೋಲ್ಡ್ ಅಲ್ಲಿ ತಿನ್ನೋ ತುಂಬ ಚೆನ್ನಾಗಿದೆ. ಐಸ್ ಕ್ರೀಮೇ ಬೇಡ ಯಾವತ್ತೂ ನನ್ನ ಲೈಫಲ್ಲಿ. ನೋಡಿ, ಅಡುಗೆ ಮನೆಗೆ ಕಾಲು ಹಿಡ್ದಿರೋ ಹುಡುಗಿ ಹಿಂಗೆ ಅಡುಗೆ ಮಾಡಿದ್ದಾಳೆ ಇವತ್ತು. ಅದ್ರ ಜೊತೆಗೆ ಮಾಡಿದ್ದೀವಿ, ಹೆಲ್ಪ್ ಮಾಡಿದ್ದಾರೆ. ಇವತ್ತು ಆ್ಯಂಕರಿಂಗನ್ನು ಶೇರ್ ಮಾಡ್ಕೊಂಡಿದ್ದೀವಿ, ಹಾಂ. ಸೊ ಕುಕ್ಕಿಂಗನ್ನು ಶೇರ್ ಮಾಡ್ಕೊಂಡಿದ್ದೀವಿ. ಸೊ ಕ್ರೆಡಿಟ್ ಇಬ್ರಿಗೂ, ಬಟ್ ಜಾಸ್ತಿ ಇವ್ರಿಗೆ. ಯಾಕೆಂದರೆ ರೆಸಿಪಿ ನಂದು ಕರಿಯಂಗಿಲ್ಲ. ಬ್ರೆಡ್ ರಬ್ರಿ ಅಂತೂ ಸೂಪರ್ ಆಗಿತ್ತು. ತಪ್ಪದೆ ಮನೇಲಿ ಮಾಡಿ, ಮನೆಯವ್ರಿಗೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಹೀಗೆ ನೋಡ್ತಾ ಇರಿ ABC ಚೇತನ್ ಯೂಟ್ಯೂಬ್ ಚಾನಲ್. ನಮಸ್ಕಾರ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.